ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸರ್ಕಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದಳಪತಿ ವಿಜಯ್ಗೆ ಕೊನೆ ಕ್ಷಣದಲ್ಲಿ ಬಿಗ್ ಶಾಕ್. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದ ಟಿವಿಕೆ ವಿಜಯ್ ನಿನ್ನೆ ಬಹುಮತ ಸಾಬೀತುಪಡಿಸಲು ವಿಜಯ್ ಫೇಲ್ ಆಗಿದ್ರು. ಕೇವಲ 116 ಶಾಸಕರ ಬೆಂಬಲ ಪತ್ರ ನೀಡಿದ್ದ ಟಿವಿಕೆ. ಇನ್ನು ಟಿವಿಕೆ 107, ಕಾಂಗ್ರೆಸ್ 5 ಶಾಸಕರು, ಸಿಪಿಐನ 2, ಸಿಪಿಐಎಂನ 2 ಬಲ ನಿನ್ನೆ ತೋರಿಸಿದ್ರು. ಟಿವಿಕೆ ವಿಜಯ್ಗೆ ಇನ್ನೂ ಕೂಡ ವಿಸಿಕೆ ಪಕ್ಷ ಬೆಂಬಲ ನೀಡಿಲ್ಲ. ಕೊನೆ ಕ್ಷಣದಲ್ಲಿ ಇದೀಗ ವಿಸಿಕೆ ನಾಯಕರು ಟ್ವಿಸ್ಟ್ ಕೊಟ್ಟಿದ್ದಾರೆ. 118 ಶಾಸಕರ ಸಂಖ್ಯಾಬಲ ಜೋಡಿಸೋದಕ್ಕೆ ಇದೀಗ ತಮಿಳುನಾಡಿನಲ್ಲಿ ಸರ್ಕಸ್ ನಡೀತಾ ಇದೆ. ಲೋಕಭವನದಿಂದ ಅಧಿಕೃತ ಮಾಹಿತಿ ಈ ಬಗ್ಗೆ ಲಭ್ಯ ಆಗಿರೋದು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಇನ್ನೂ ಕೂಡ ಸರ್ಕಸ್ ಮುಂದುವರೆದಿದೆ. ದಳಪತಿ ವಿಜಯ್ಗೆ ಕೊನೆ ಕ್ಷಣದಲ್ಲಿ ಬಿಗ್ ಶಾಕ್ ನೀಡಲಾಗಿದೆ. ವಿಸಿಕೆ ಸಪೋರ್ಟ್ ಮೇಲೆ ನಿಂತಿದ್ಯಾ ವಿಜಯ್ ಭವಿಷ್ಯ? ವಿಜಯ್ ಪಟ್ಟಾಭಿಷೇಕ ಇಂದು ನಡೆಯುತ್ತೋ ಇಲ್ವೋ? ಸಂಖ್ಯಾಶಾಸ್ತ್ರದ ಸುಳಿಯಲ್ಲಿ ಇದೀಗ ಟಿವಿಕೆ ವಿಜಯ್ ಸಿಕ್ಕಾಕೊಂಡಿದ್ದಾರೆ. 2 ಶಾಸಕರನ್ನ ಹೊಂದಿರೋ ವಿಸಿಕೆ ಫುಲ್ ಡಿಮಾಂಡ್ ಮಾಡ್ತಿದ್ಯಂತೆ. ಡಿಸಿಎಂ ಮಂತ್ರಿ ಸ್ಥಾನಕ್ಕೆ ಗಾಳ ಹಾಕ್ತಿದೆ ವಿಸಿಕೆ ಪಕ್ಷ. ಸದ್ಯ 116 ಶಾಸಕರ ಬೆಂಬಲ ಹೊಂದಿದ್ದಾರೆ. ನಟ ವಿಜಯ್ 118 ಬಹುಮತ, 2 ಶಾಸಕರ ಅಗತ್ಯ ಇದೆ. ವಿಸಿಕೆ ಪಕ್ಷದಲ್ಲಿ 2 ಶಾಸಕರಿದ್ದಾರೆ. ಆದರೆ ನಾವು ನಿಮ್ಮ ಪಕ್ಷದ ಜೊತೆ ಕೈ ಜೋಡಿಸಬೇಕು ಅಂತಾದ್ರೆ ನಮ್ಮ ಕೆಲವೊಂದು ಬೇಡಿಕೆಗಳಿದ್ದಾವೆ, ಅವುಗಳನ್ನು ಈಡೇರಿಸಬೇಕು ಅಂತಲೂ ಕೂಡ ಡಿಮಾಂಡ್ ಮಾಡ್ತಿದ್ದಾರೆ. ಸಣ್ಣ ಬೇಡಿಕೆ ಏನಲ್ಲ, ದೊಡ್ಡ ಹುದ್ದೆಗೆ ಕಣ್ಣಿಟ್ಟಿದ್ದಾರೆ 2 ಶಾಸಕರು. ಡಿಸಿಎಂ ಜೊತೆಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ವಿಜಯ್ ಭವಿಷ್ಯ ಇದೀಗ ವಿಸಿಕೆ ಪಕ್ಷದ ಮೇಲೆ ನಿಗದಿ ಆಗಿದ್ಯಾ ಅನ್ನೋದು ಕುತೂಹಲ. ಇನ್ನು ವಿಸಿಕೆ ದಾಳಕ್ಕೆ ಇಕ್ಕಟ್ಟಿಗೆ ಸಿಲುಕಿರೋ ವಿಜಯ್ 2 ಸ್ಥಾನ ಗೆದ್ದಿದ್ರು ಡಿಸಿಎಂ ಸ್ಥಾನಕ್ಕೆ ವಿಸಿಕೆ ಪಟ್ಟು ಹಿಡಿದಿದೆ. ಡಿಸಿಎಂ ಸ್ಥಾನ, ಒಂದು ಸಚಿವ ಸ್ಥಾನ ಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ವಿಸಿಕೆ ಹಾಗೂ ಟಿವಿಕೆ ವಿಜಯ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಇವತ್ತು ಸಭೆ ನಡೆಯೋದಿಕ್ಕಿದೆ. ವಿಸಿಕೆ ಪಕ್ಷದ ನಾಯಕರು ಸಭೆ ನಡೆಸುತ್ತಿದ್ದಾರೆ. ವಿಸಿಕೆ ಪಕ್ಷದ ನಾಯಕರ ನಿರ್ಧಾರದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿರೋದು. ಇರೋದು 2 ಸ್ಥಾನ, ಗೆದ್ದಿರೋದು 2 ಶಾಸಕರು. ಆದರೆ ಬೇಡಿಕೆ ಡಿಸಿಎಂ ಹಾಗೂ ಸಚಿವ ಸ್ಥಾನ, 2 ಸ್ಥಾನ ನಮ್ಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದೀಗ ವಿಜಯ್ ಅವರಿಗೆ ಬಹುಮತ ಬೇಕು ಅಂತಾದ್ರೆ ಈ 2 ಶಾಸಕರ ಬೆಂಬಲ ಅತ್ಯಗತ್ಯ. ಯಾಕಂತಂದ್ರೆ ಈಗ ಇರೋದು 116 ಶಾಸಕರ ಬೆಂಬಲ ಮಾತ್ರ. ಎಲ್ಲ ಅನ್ಕೊಂಡಂತೆ ಆಗಿದ್ದಿದ್ರೆ ಇವತ್ತು ಪ್ರಮಾಣ ವಚನ ನಡೀತಾ ಇತ್ತು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ವಿಜಯ್ ಅವರಿಗೆ ಆಗ್ತಾ ಇತ್ತು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ತಮಿಳುನಾಡಿನಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ವಿಸಿಕೆ ಏನೋ ದೊಡ್ಡ ಡಿಮಾಂಡ್ ಇಟ್ಟಿದೆ, ಆದರೆ ವಿಜಯ್ಗೆ ಮತ್ತೆ 3 ಮಿತ್ರ ಪಕ್ಷಗಳಿವೆ. ಅವರ ಡಿಮಾಂಡ್ ಏನಿದೆಯೋ ಏನೋ, ಒಟ್ನಲ್ಲಿ ವಿಜಯ್ಗೆ ಕೆಂಡದ ಮೇಲಿನ ನಡಿಗೆ ಅನ್ನೋದಂತೂ ಸತ್ಯ. ಏನ್ ಹೇಳ್ತೀರಾ ಹರೀಶ್? ಹೌದು ಶುಭಶ್ರೀ, ಇವತ್ತು ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ವಿಜಯ್ ಅವರು ಪ್ರಮಾಣ ವಚನವನ್ನ 11 ಗಂಟೆಗೆ ಸ್ವೀಕಾರ ಮಾಡಬೇಕಾಗಿತ್ತು. ಆದ್ರೆ ರಾಜಭವನದಿಂದ ಇನ್ನೂ ಕೂಡ ಅಧಿಕೃತವಾದಂತಹ ಆಹ್ವಾನ ವಿಜಯ್ ಅವರಿಗೆ ಬಂದಿಲ್ಲ ಸರ್ಕಾರ ರಚನೆ ಮಾಡಲಿಕ್ಕೆ. ಹೀಗಾಗಿ ಗೊಂದಲಗಳು ಮತ್ತೆ ಅತಂತ್ರ ಪರಿಸ್ಥಿತಿ ಇನ್ನೂ ಮುಂದುವರೆದಿದೆ. ವಿಜಯ್ ಅವರಿಗೆ 118 ಶಾಸಕರ ಬೆಂಬಲ ಇನ್ನೂ ಪೂರ್ತಿಯಾಗಿ ಸಿಕ್ಕಿಲ್ಲ. ಕೇವಲ 116 ಶಾಸಕರ ಬೆಂಬಲ ಅಷ್ಟೇ ಈಗ ಸಿಕ್ಕಿರುವಂತಹದ್ದು. ಟಿವಿಕೆಯ 107 ಶಾಸಕರು, ಕಾಂಗ್ರೆಸ್ನ 5 ಶಾಸಕರು, ಜೊತೆಗೆ ಎಡಪಕ್ಷಗಳ 4 ಶಾಸಕರು ಸೇರಿದ್ದೇ ಆದಲ್ಲಿ 116 ಶಾಸಕರ ಬೆಂಬಲ ಇದೆ. ಆದ್ರೆ ನಿನ್ನೆ ಸಂಜೆವರೆಗೂ ಕೂಡ ಇನ್ನೊಂದು ಸಣ್ಣ ಪಕ್ಷ ಆದಂತಹ ವಿಸಿಕೆಯ ಬೆಂಬಲ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆದಿತ್ತು. ಮತ್ತೆ ಈಗಾಗಲೇ ಟಿವಿಕೆಗೆ ಈ ವಿಸಿಕೆಯ ಬೆಂಬಲ ಸಿಕ್ಕಿದೆ ಅನ್ನುವಂತಹದ್ದು ಖಚಿತ ಆಗಿತ್ತು. ಆದ್ರೆ ರಾತ್ರಿ ವೇಳೆಗಾಗಲೇ ಎಲ್ಲವೂ ಕೂಡ ಉಲ್ಟಾ ಆಗಿತ್ತು. ವಿಸಿಕೆ ಇನ್ನೂ ಕೂಡ ಟಿವಿಕೆಗೆ ತನ್ನ ಬೆಂಬಲ ಪತ್ರವನ್ನ ಹಸ್ತಾಂತರಿಸಿಲ್ಲ. ಇನ್ನೂ ಕೂಡ ಮೈತ್ರಿ ಮಾಡಿಕೊಳ್ಳುವಂತ ವಿಚಾರವಾಗಿ ಇನ್ನೂ ಚರ್ಚೆ ಮುಂದುವರೆದಿದೆ. ವಿಸಿಕೆ ಪಕ್ಷದಿಂದ ಸಾಕಷ್ಟು ಡಿಮ್ಯಾಂಡ್ಗಳು ಕೂಡ ಇವೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಬಹು ಮುಖ್ಯವಾಗಿ ವಿಸಿಕೆ ಪಕ್ಷ ಹೇಳ್ತಿದೆ, ನಮಗೆ ಡಿಸಿಎಂ ಹುದ್ದೆಯನ್ನೇ ಕೊಡಿ, ಆಗ ಮಾತ್ರ ನಾವು ವಿಜಯ್ ಅವರಿಗೆ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ಚೌಕಾಸಿಯನ್ನ ಮಾಡ್ತಾ ಇರುವಂತಹದ್ದು. ಆದ್ರೆ ಟಿವಿಕೆ ಪಕ್ಷದ ನಾಯಕರು ವಿಸಿಕೆ ಪಕ್ಷದ ಏನು ಬೇಡಿಕೆ ಏನಿದೆ ಇದಕ್ಕೆ ಒಪ್ತಾ ಇಲ್ಲ. ಈ ಡಿಮಾಂಡ್ಗೆ ಒಪ್ತಲೇ ಇರೋದ್ರಿಂದ ಈಗ ಮೈತ್ರಿ ಮಾಡುವಂತದ್ದು ಅಥವಾ ಬೆಂಬಲ ಕೊಡುವಂತಹ ಪರಿಸ್ಥಿತಿ ಈಗ ನೆನೆಗುದ್ದಿಗೆ ಬಿದ್ದಿದೆ.
ಇಂತಹ ಸಂದರ್ಭದಲ್ಲಿ ವಿಜಯ್ ಅವರು 118 ಸ್ಥಾನಗಳನ್ನ ಕ್ರಾಸ್ ಮಾಡ್ತಾರಾ ಇಲ್ವಾ ಅನ್ನುವಂತಹ ಚರ್ಚೆ ಈಗ ಉದ್ಭವ ಆಗಿದೆ. ಈಗ ಒಂದ್ ವೇಳೆ ರಾಜ್ಯಪಾಲರು ವಿಜಯ್ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಮಯವನ್ನ ಕೊಡದೆ ಹೋದ್ರೆ, ಅಂದ್ರೆ ಅವಕಾಶವನ್ನ ಕೊಡದೆ ಹೋದ್ರೆ, ಇದು ಮತ್ತಷ್ಟು ಅತಂತ್ರ ಪರಿಸ್ಥಿತಿ ಮುಂದುವರಿಯುತ್ತೆ. ಆಗ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಈಗಾಗಲೇ ಟಿವಿಕೆ ಪಕ್ಷದ ನೇತಾರರು ಕೋರ್ಟ್ ಮೊರೆಯನ್ನು ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಕೂಡ ಹತ್ತಿರುವಂತಹದ್ದು. ಈಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅತ್ಯಂತ ದೊಡ್ಡ ಪಕ್ಷ ಆದಂತಹ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ. ಒಂದ್ ವೇಳೆ ವಿಧಾನಸಭೆಯಲ್ಲಿ ಬಹುಮತವನ್ನ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ರಾಜೀನಾಮೆಯನ್ನ ಬೇಕಾದ್ರೂ ಕೊಡ್ತೀವಿ. ಆದ್ರೆ ಅತ್ಯಂತ ದೊಡ್ಡ ಪಕ್ಷ ಆಗಿ ಮತ್ತೆ ಕಾಂಗ್ರೆಸ್ ಸಪೋರ್ಟ್ ಅನ್ನ ತೆಗೆದುಕೊಂಡು, ಎಡಪಕ್ಷಗಳ ಸಪೋರ್ಟ್ ಅನ್ನ ಕೂಡ ತೆಗೆದುಕೊಂಡು 116 ಸ್ಥಾನಗಳಿರ್ತಕ್ಕಂಥ ನಮಗೆ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಡೈರೆಕ್ಷನ್ ಕೊಡುವಂತಹ ಸಾಧ್ಯತೆ ಇದೆ. ಈಗ ಸುಪ್ರೀಂ ಕೋರ್ಟ್ ನತ್ತ ಈಗ ಚಿತ್ತ ಇರುವಂತಹದ್ದು ಬಹು ಮುಖ್ಯವಾಗಿ. ಮತ್ತೆ ಇವತ್ತು ವಿಸಿಗೆ ತನ್ನ ನಿರ್ಧಾರವನ್ನು ತಿಳಿಸುವಂತ ಸಾಧ್ಯತೆ ಇದೆ. ವಿಸಿಗೆ ಒಂದ್ ವೇಳೆ ಬಹಿರಂಗವಾಗಿ ನಾವು ಬೆಂಬಲ ಕೊಡ್ತಾ ಇದೀವಿ ಅನ್ನುವಂತ ಘೋಷಣೆಯನ್ನ ಮಾಡಿದ್ರೆ ಆಗ 118 ಶಾಸಕರ ಬೆಂಬಲ ವಿಜಯ್ ಅವರಿಗೆ ಸಿಕ್ಕಂಗಾಗತ್ತೆ. ಆಗ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಅವಕಾಶವನ್ನ ಕೊಡ್ತಾರೆ. ಅಲ್ಲಿಯವರೆಗೂ ರಾಜ್ಯಪಾಲರು ಅವಕಾಶನ ಮಾಡಿಕೊಡೋದಿಲ್ಲ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಅದಲ್ಲಿ ರಾಜ್ಯಪಾಲರಿಗೆ, ಆಗ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಂಗಾಗುತ್ತೆ. ಶುಭಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ.